ನಮಸ್ತೆ ವೀಕ್ಷಕರೇ, ಇದು ಶಿವ ವೇದಿಕ ಅಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ದಿನ ಭವಿಷ್ಯ. ಫೆಬ್ರವರಿ ತಿಂಗಳು 27/2/2025 ಗುರುವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ಮೇಘ ಮಾಸ, ಉತ್ತರಾಯಣ ಕಾಲ, ಕೃಷ್ಣ ಪಕ್ಷ, ವಿಶೇಷ ದಿನ ಅಮಾವಾಸ್ಯೆ. ಇಂದಿನ ರಾಹುಕಾಲ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ, ಗುಳಿಕ ಕಾಲ ಬೆಳಗ್ಗೆ 9ರಿಂದ 10:30ರವರೆಗೆ, ಯಮಕಂಠ ಬೆಳಗ್ಗೆ 6ರಿಂದ 7:30ರವರೆಗೆ. ತಿಥಿ ಚತುರ್ದಶಿ ತಿಥಿಯಾಗಿದ್ದು 8:54ರವರೆಗೆ ಇರುತ್ತದೆ. ನಂತರ ಅಮಾವಾಸ್ಯೆ. ಶುಭ ಸಮಯ ಬೆಳಗ್ಗೆ 6:02ರಿಂದ 7:30ರವರೆಗೂ ಶುಭ ಸಮಯವಾಗಿರುತ್ತದೆ. ಇಂದಿನ 12 ರಾಶಿಗಳ ಶುಭ ಫಲದ ಬಗ್ಗೆ ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಈ ದಿನ ಗ್ರಹಗಳ ಸಂಚಾರ ಹೆಚ್ಚಾಗಿ ಸಾಧಕವಾಗಿರುವ ದಿನವಾಗಿದ್ದು, ಮದುವೆ ಕಾರ್ಯಗಳು ಮಾತನಾಡುವಂಥ ವಿಷಯವಾಗಿ ಈ ದಿನ ಮೇಷರಾಶಿಗೆ ಕಂಡುಬರಲಿದೆ. ವೃಷಭ ರಾಶಿ. ಗ್ರಹಗಳ ಸಂಚಾರ ಹಾಗೂ ಸ್ಥಾನಬಲ ಹೆಚ್ಚಾಗಿ ಕಂಡುಬರುವ ಈ ದಿನ ವೃಷಭ ರಾಶಿಗೆ ಕೆಲಸ ಕಾರ್ಯಗಳು ಸುಲಭವಾಗಿ ಜಯ ತರಲಿದೆ. ಮಿಥುನ ರಾಶಿ. ಪ್ರೀತಿ ಪ್ರೇಮ ಜಯವಾಗುವಂಥ ದಿನವಾದಂತಹ ಈ ದಿನ ಮಿಥುನ ರಾಶಿಯವರು ತನಗೆ ಸಾಧಕವಾದ ದಿನವಾಗಿ ಕಂಡುಬರಲಿದೆ. ಕಟಕ ರಾಶಿ. ಜನರ ಗೌರವ ಸಿಗುವಂಥ ಈ ದಿನ ಕಟಕ ರಾಶಿಯವರು ಉಪಯೋಗಿಸಿ ಗ್ರಹಗಳ ಸಾಧಕ ಸಂದರ್ಭವು ಉತ್ತಮವಾಗಿರುವ ಕಾರಣ ಜನರ ಬೆಂಬಲ ಹೆಚ್ಚಾಗಿ ಸಿಗುತ್ತದೆ. ಸಿಂಹರಾಶಿ. ಕುಟುಂಬದಲ್ಲಿ ಸಂತೋಷ. ಸಿಂಹರಾಶಿಯ ಗ್ರಹಗಳ ಒಂದು ಶುಭ ನೋಟದಿಂದ ಕುಟುಂಬದಲ್ಲಿ ಸದಸ್ಯರೊಂದಿಗೆ ಅತಿ ಹೆಚ್ಚಾದ ಸಂತೋಷವಾಗಿ ಆಚರಿಸುವ ದಿನವಾಗಿರುವುದರಿಂದ ಈ ಸಂದರ್ಭವನ್ನು ಸಿಂಹರಾಶಿಯನ್ನು ಉಪಯೋಗಿಸಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತೇನೆ. ಕನ್ಯಾ ರಾಶಿ. ಉದ್ಯೋಗದಲ್ಲಿ ಹೆಚ್ಚು ಲಾಭ ಸಿಗುವಂಥ ದಿನವಾದ ಇಂದು ಕನ್ಯಾ ರಾಶಿಯವರು ಅಧಿಕವಾದಂತಹ ಲಾಭವನ್ನು ಉದ್ಯೋಗದಲ್ಲಿ ಪಡೆಯುವ ಕಾರಣ ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಗಮನವಿಟ್ಟು ಮಾಡಿ ಲಾಭ ಪಡೀರಿ ಅಂತ ಕೇಳಿಕೊಳ್ಳುತ್ತೇನೆ. ತುಲಾರಾಶಿ. ಗ್ರಹಗಳ ಸಂಚಾರದಿಂದ ತುಲಾರಾಶಿಯವರು ಪ್ರವಾಸ ಕೈಗೊಳ್ಳುವ ಒಂದು ಸಂದರ್ಭವಾಗಿದ್ದು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಲಾಭ ಪಡೆಯುವಂಥ ದಿನವಾಗಿ ಈ ತುಲಾರಾಶಿಗೆ ಇಂದು ಕಂಡುಬರಲಿದೆ. ವೃಶ್ಚಿಕ ರಾಶಿ. ಗೆಳೆಯರಿಂದ ಲಾಭ. ತನ್ನ ಗೆಳೆತನದಲ್ಲಿ ಬರುವಂತಹ ಎಲ್ಲ ಸಂದರ್ಭದ ಒಂದು ಲಾಭವನ್ನು ಇಂದು ಪಡೆಯುವಂತಹ ಈ ವೃಶ್ಚಿಕ ರಾಶಿ ಅವರಿಗೆ ಅತಿ ಹೆಚ್ಚಾಗಿ ಯೋಗಗಳು ಇಂದು ಬರಲಿದೆ. ಅದರಿಂದಲೂ ಹಾಗೂ ತನ್ನ ಗೆಳೆಯರೊಂದಿಗೆ ಹೆಚ್ಚು ಲಾಭ ಪಡೆಯುವಂತಹ ಈ ವೃಶ್ಚಿಕ ರಾಶಿಯವರು ಈ ದಿನವನ್ನು ಬಳಸಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತೇನೆ. ಧನುರಾಶಿಯವರು. ಗ್ರಹಗಳ ಒಂದು ಶುಭ ನೋಟ ಹಾಗೂ ಸಮಯವು ಚೆನ್ನಾಗಿರುವ ಕಾರಣ ಹಣಕಾಸಿನ ಲಾಭವು ಹೆಚ್ಚಾಗಿ ಸಿಗುವಂಥ ದಿನವಾಗಿ ಇಂದು ಇರುತ್ತದೆ. ಮಕರ ರಾಶಿ. ಸರ್ಕಾರದಿಂದ ಲಾಭವಿದೆ. ಮಕರ ರಾಶಿಯ ಎಲ್ಲರಿಗೂ ಗ್ರಹಗಳ ಒಂದು ಸಂಚಾರ ಹಾಗೂ ತನ್ನ ಶನಿಯ ಒಂದು ಸ್ವಸ್ಥಾನದಲ್ಲಿ ನಿಂತು ಲಾಭ ಕೊಡುವ ಕಾರಣ ಸರ್ಕಾರದಿಂದ ಅತಿ ಹೆಚ್ಚು ಲಾಭ ಪಡೆಯುವಂಥ ದಿನವಾಗಿ ಇಂದು ಕಾಣಬಹುದು. ಕುಂಭರಾಶಿ. ದೇವಾಲಯದಲ್ಲಿ ಧರ್ಮ ಕಾರ್ಯಗಳನ್ನು ಅತಿ ಹೆಚ್ಚಾಗಿ ಮಾಡಿ ವೆಚ್ಚ ಮಾಡುವಂಥ ದಿನವಾದ ಇಂದು ನಿಮಗೆ ಅತಿ ಹೆಚ್ಚು ಲಾಭ ಸಿಗುವಂತಹ ವಿಶೇಷ ದಿನವಾಗಿ ಕುಂಭರಾಶಿಯವರು ಕಾಣಬಹುದು. ಮೀನರಾಶಿಗೆ ಕಾರ್ಯಸಿದ್ಧಿ. ಮೀನರಾಶಿಯವರಿಗೆ ಗ್ರಹಗಳ ಸಂಚಾರ ತುಂಬ ಚೆನ್ನಾಗಿರುವ ಕಾರಣ ಗುರು ಗ್ರಹದ ಒಂದು ಶುಭ ನೋಟದಿಂದ ತನ್ನ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂತಹ ಒಂದು ವಿಶೇಷ ದಿನವಾಗಿ ಇಂದು ನೋಡಬಹುದು. ಈ 12 ರಾಶಿಗಳನ್ನು ತಿಳಿಸುವುದರ ಮೂಲಕ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನು 12 ರಾಶಿಗಳ ಶುಭ ಫಲದ ಬಗ್ಗೆ ತಿಳಿಸಿಕೊಡುತ್ತೇನೆ. ನಮಸ್ತೆ. If you like the video, please like, share and subscribe the channel. Thank you.